ಕರ್ನಾಟಕ ಗಡಿ ಭಾಗದಲ್ಲಿರುವ ಇತಿಹಾಸ ಪ್ರಸಿದ್ಧ ಕಿನ್ಯಾ ಕೇಂದ್ರ ಜುಮಾ ಮಸೀದಿಯಲ್ಲಿ ಅಂತ್ಯ ವಿಶ್ರಮಿಸುತ್ತಿರುವ ಹಜರತ್ ವಲಿಯುಲ್ಲಾಹಿ ಹುಸೇನ್ ಮುಸ್ಲಿಯರ್ ಅವರ ಹೆಸರಿನಲ್ಲಿ ನಡೆಸಿಕೊಂಡು ಬರುವ ಮೋಕಂ ಕೂಟೋ ಜಿಯಾರತ್ ಏಪ್ರಿಲ್ 9 ಗುರುವಾರ ರಾತ್ರಿ ನಡೆಯಲಿದ್ದು, ಆ ಪ್ರಯುಕ್ತ ಮಾರ್ಚ್ 30ರಿಂದ ಏಪ್ರಿಲ್ 8 ರಾತ್ರಿಯವರೆಗೆ ಧಾರ್ಮಿಕ ಮತ ಪಂಡಿತರಿಂದ ಧಾರ್ಮಿಕ ಉಪನ್ಯಾಸ ಕಾರ್ಯಕ್ರಮ ನಡೆಯಲಿದೆ ಎಂದು ಕಿನ್ಯಾ ಕೇಂದ್ರ ಜುಮಾ ಮಸೀದಿ ಅಧ್ಯಕ್ಷ ಅಬ್ಬಾಸ್ ವಾಲಿ ಹಾಜಿ ತಿಳಿಸಿದ್ದಾರೆ. ಕಿನ್ಯಾ ಕೇಂದ್ರ ಜುಮಾ ಮಸೀದಿ ಅಂದರೆ ಕಿನ್ಯಾ ಬೆಲ್ತಪ್ ಜುಮಾ ಮಸೀದಿ, ಅದರ ಅಂದರಲ್ಲಿ ನಡೆಸಿಕೊಂಡು ಬರುವ ಹಜರತ್ ಹುಸೈನ್ ಮುಸಲಿಯಾರ್ ದರ್ಗಾ ಶರೀಫಿನ ಉಕ್ಕೂಟು ಜಿಯಾರತ್ ಹಾಗೂ 10 ದಿನದ ಮತಪ್ರಸಂಗ, 1 ದಿವಸ ಕೂಟು ಜಿಯಾರತ್ ಹಾಗೂ 11 ದಿವಸ ಕಾರ್ಯಕ್ರಮ ನಡೆಯಲಿದೆ. ಮಾರ್ಚ್ 30ರಂದು ಪ್ರಾರಂಭವಾಗುವ ಈ ಕಾರ್ಯಕ್ರಮ ಏಪ್ರಿಲ್ 9ರಂದು ಕೊನೆಗೊಳ್ಳಲಿದೆ. ಇವರು ತೊಕ್ಕೊಟ್ಟು ಪ್ರೆಸ್ ಕ್ಲಬ್ನಲ್ಲಿ ಮಾತನಾಡಿ, ಜಮಾತ್ ಅಧ್ಯಕ್ಷ ಅಬ್ಬಾಸ್ ವಾಲಿ ಹಾಜಿ ಕಿನ್ಯಾ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವ ಈ ಕೂಟು ಜಿಯಾರತ್ ಕಾರ್ಯಕ್ರಮದ ಉದ್ಘಾಟನೆ ಮಾರ್ಚ್ 30ರ ರಾತ್ರಿ 8:30ಕ್ಕೆ ನಡೆಯಲಿದ್ದು, ಸೈಯದ್ ಮುಖ್ತಾರ್ ತಂಗಳ್ ಕುಂಬೋಳ್ ಉದ್ಘಾಟಿಸಲಿದ್ದಾರೆ. ಸೈಯದ್ ಅಮೀರ್ ತಂಗಳ್ ಕಿನ್ಯಾ ದುವಾ ಆಶೀರ್ವಚನ ನೀಡಲಿದ್ದಾರೆ. ಕೇಂದ್ರ ಜುಮಾ ಮಸೀದಿ ಮುದರೀಸ್ ಮುಸ್ತಫಾ ಅನ್ಸಾರಿ, ನಿಕಟಪೂರ್ವ ಮುದರೀಸ್ ಅಬ್ದುಲ್ ಮಜೀದ್ ದಾರ್ಮಿ ಧಾರ್ಮಿಕ ಭಾಷಣವನ್ನು ನೀಡಲಿದ್ದು, ಕಿನ್ಯಾ ಕುತುಬಿಯಾ ಮದ್ರಸಾ ಮುಖ್ಯ ಶಿಕ್ಷಕರಾದ ಮುದರಿಬ್ ಮೊಯ್ಯದ್ದೀನ್ ಸಿರಾಜು ಹುದವಿ ಭಾಗವಹಿಸಲಿದ್ದಾರೆ ಅಂತ ಹೇಳಿದರು. ಮಾರ್ಚ್ 30ರಂದು ಕುಂಬೋಲ್ ಕುಟುಂಬದ ಕಣ್ಮಣಿ ಸೈಯದ್ ಮುಖ್ತಾರ್ ತಂಗಲ್ರವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಕಿನ್ಯಾ ಗ್ರಾಮದ ಸೈಯದ್ ಕುಟುಂಬದ ಕಣ್ಮಣಿ ಸೈಯದ್ ಅಮೀರ್ ತಂಗಲ್ ಅವರು ಪ್ರಾರ್ಥನೆ ಮಾಡಲಿದ್ದಾರೆ. ಹಾಗೂ ಈಗಿನ ಮುದರೀಸರು ಹಾಗೂ ನಿಕಟಪೂರ್ವ ಮುದರೀಸರುಗಳಾದ ಮಜೀದ್ ದಾರಿಮಿ ಹಾಗೂ ಮುಸ್ತಫಾ ಅನ್ಸಾರಿ ಅವರು ಪ್ರವಾಸನಗೈಯಲಿದ್ದಾರೆ. ಮಾರ್ಚ್ 31ರಿಂದ ಏಪ್ರಿಲ್ 8ರವರೆಗೆ ಪ್ರತಿದಿನ ರಾತ್ರಿ 8:30ರಿಂದ ವಿವಿಧ ಧಾರ್ಮಿಕ ಮತ ಪಂಡಿತರಿಂದ ಧಾರ್ಮಿಕ ಪ್ರವಚನ ಕಾರ್ಯಕ್ರಮ ನಡೆಯಲಿದ್ದು, ಸೈಯದ್ ಶಿಯಾಬುದ್ದೀನ್ ತಂಗಳ್ ಅಲ್ ಬುಖಾರಿ ಕಿನ್ಯಾ, ಪಿ ಅಹಮದ್ ಬಕಾವಿ ಮಂಚನಾಡಿ, ಕಾಸಿಂ ದಾರ್ಮಿ ಕಿನ್ಯಾ ಸೇರಿದಂತೆ ಧಾರ್ಮಿಕ ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿಯನ್ನು ನೀಡಿದರು. ಮಾರನೇ ದಿವಸದಿಂದ 8ನೇ ತಾರೀಕಿನವರೆಗೆ ವಿವಿಧ ಆಲಿಮಿಗಳು ಬಂದು ಪ್ರವಾಸನವನ್ನು ಮಾಡಲಿದ್ದಾರೆ. ಮಾರ್ಚ್ 31ರಿಂದ ಏಪ್ರಿಲ್ 8ರವರೆಗೆ ಪ್ರತಿದಿನ ರಾತ್ರಿ 8:30ರಿಂದ ವಿವಿಧ ಧಾರ್ಮಿಕ ಮತ ಪಂಡಿತರಿಂದ ಧಾರ್ಮಿಕ ಪ್ರವಚನ ಕಾರ್ಯಕ್ರಮ ಜರುಗಲಿದ್ದು, ಸೈಯದ್ ಶಿಹಾಬುದ್ದೀನ್ ತಂಗಲ್ ಅಲ್ ಬುಖಾರಿ ಕಿನ್ಯಾ, ಪಿ ಎ ಅಹಮದ್ ಬಾಕವಿ ಮಂಜನಾಡಿ, ಕಾಸಿಂ ದಾರಿಮಿ ಕಿನ್ಯಾ, ಡಾಕ್ಟರ್ ಫಾರೂಕ್ ನೈಮಿ ಕೊಲ್ಲಂ, ಅನಸಮಾನಿ ಪುಷ್ಪಗಿರಿ, ಹುಸೈನ್ ಸೈದಿ ಕೆಸಿ ರೋಡು, ಸಿದ್ದಿಕ್ ಅಜರಿ ಪಯ್ಯನ್ನೂರು, ಹಮ್ಜ ಮಿಸ್ಬಾಯಿ ಓಟಪ್ಪದವು, ಡಾಕ್ಟರ್ ಸಾಲಿಂ ಫೈಜಿ, ಮುಹಿದ್ದೀನ್ ಉದವಿ ಸಹಿತ ಹಲವು ಧಾರ್ಮಿಕ ಮುಖಂಡರು ಭಾಗವಹಿಸಿ ಧಾರ್ಮಿಕ ಉಪನ್ಯಾಸವನ್ನು ನೀಡಲಿದ್ದಾರೆ. ಕೊನೆಯ ದಿನವಾದ ಕೂಟು ಜಿಯಾರತ್ ಸಮಾರಂಭ ಏಪ್ರಿಲ್ 9ರಂದು ಗುರುವಾರ ಸ್ತವಿಸಿದ ಶುಕ್ರವಾರ ರಾತ್ರಿ 8:30ಕ್ಕೆ ಸಮಾರಂಭ ಕೂಟು ಜಿಯಾರತ್ ಜರುಗಲಿದೆ. ಸೈಯದ್ ಇಬ್ರಾಹಿಂ ಬಾತೀಸ್ ತಂಗಲ್ ಆನಕಲ್ಲು, ಸೈಯದ್ ಮೊಹೀನ್ ಅಲಿ ಶಿಹಾಬು ತಂಗಲ್ ಪಾನಕ್ಕಾಡ್, ನೌಫಲ್ ಫೈಜಿ ಹಾಗೂ ವಿಧಾನಸಭೆಯ ನಮ್ಮ ನೆಚ್ಚಿನ ಶಾಸಕರಾದ ಡಾಕ್ಟರ್ UT ಖಾದರ್ ಅವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವೆಲ್ಲ ಜರುಗಲಿದೆ. ಅಂದು ದಿವಸ ಕಾರ್ಯಕ್ರಮದ ನಂತರ ಅನ್ನದಾನ ಇದೆ. ಏಪ್ರಿಲ್ 9ರಿಂದ ಸ್ತ್ರೀಯರಿಗೆ ಬೆಳಿಗ್ಗೆ 8 ಗಂಟೆಯಿಂದ 6 ಗಂಟೆವರೆಗೆ ಅನ್ನದಾನವನ್ನು ಮಾಡಲಿದ್ದೇವೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಕಿನ್ಯಾ ಕೇಂದ್ರ ಜುಮಾ ಮಸೀದಿ ಪ್ರಧಾನ ಕಾರ್ಯದರ್ಶಿಯಾದ KS ಅಬ್ದುಲ್ ಖಾದರ್, ಕೋಶಾಧಿಕಾರಿಯಾದ ಸಾಧು ಕುನ್ನಿ ಸಾಗ್ಬಾಗ್, ಉಪಾಧ್ಯಕ್ಷರಾದ ಹಮೀದ್ ಕಿನ್ಯಾ, ಇಬ್ರಾಹಿಂ ಅಬ್ಬು ಹಾಜಿ, ಕಾರ್ಯದರ್ಶಿಗಳಾದ ಇಸ್ಮಾಯಿಲ್ ಹಾಜಿ ಸಾಗ್, ಮೊಹಮ್ಮದ್ ಹಾಜಿ ಉಪಸ್ಥಿತರಿದ್ದರು.